ನಾವು ಈ ವಿಡಿಯೋದಲ್ಲಿ ಸಾಫ್ಟ್ವೇರ್ ಎಂಜಿನಿಯರಿಂಗ್ನಲ್ಲಿ ಡೇಟಾ ಎಂದರೆ ಏನು ಹಾಗೂ ಡೆವಲಪರ್ಗಳು ಮತ್ತು ಬಳಕೆದಾರರಿಗೆ ಅದು ಏಕೆ ಅತ್ಯಗತ್ಯ ಎಂಬುದನ್ನು ತಿಳಿಯೋಣ. ಸಾಫ್ಟ್ವೇರ್ ಎಂಜಿನಿಯರಿಂಗ್ನಲ್ಲಿ ಅಪ್ಲಿಕೇಶನ್ಗಳ ಕ್ರಿಯಾತ್ಮಕತೆ ಮತ್ತು ಕಾರ್ಯಕ್ಷಮತೆಯನ್ನು ರೂಪಿಸುವಲ್ಲಿ ಡೇಟಾ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಡೇಟಾ ಕಂಪ್ಯೂಟರ್ ಸಿಸ್ಟಂನಿಂದ ಸಂಸ್ಕರಿಸಿದ ಅಥವಾ ಸಂಗ್ರಹಿಸಲಾದ ಯಾವುದೇ ಮಾಹಿತಿಯನ್ನು ಸೂಚಿಸುತ್ತದೆ. ಇದು ಟೆಕ್ಸ್ಟ್, ಸಂಖ್ಯೆಗಳು, ಚಿತ್ರಗಳು, ವಿಡಿಯೋಗಳು ಅಥವಾ ಯಾವುದೇ ಇತರೆ ಸ್ವರೂಪದಲ್ಲಿರಬಹುದು. ಡೇಟಾವನ್ನು ರಚನಾತ್ಮಕ, ರಚನೆಯಿಲ್ಲದ ಮತ್ತು ಅರೆ ರಚನಾತ್ಮಕ ಡೇಟಾದಂತಹ ವಿವಿಧ ಪ್ರಕಾರಗಳಾಗಿ ವರ್ಗೀಕರಿಸಬಹುದು. ರಚನಾತ್ಮಕ ಡೇಟಾವನ್ನು ಪೂರ್ವನಿರ್ಧರಿತ ರೀತಿಯಲ್ಲಿ ಆಯೋಜಿಸಲಾಗಿದೆ, ಆದರೆ ರಚನೆಯಿಲ್ಲದ ಡೇಟಾವು ನಿರ್ದಿಷ್ಟ ಸ್ವರೂಪವನ್ನು ಹೊಂದಿರುವುದಿಲ್ಲ. ಡೇಟಾವು ಸಾಫ್ಟ್ವೇರ್ ಎಂಜಿನಿಯರಿಂಗ್ನ ಬೆನ್ನೆಲುಬಾಗಿದೆ. ಅಪ್ಲಿಕೇಶನ್ಗಳು ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಅರ್ಥಪೂರ್ಣ ಫಲಿತಾಂಶಗಳನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ನಿರ್ಧಾರ ತೆಗೆದುಕೊಳ್ಳುವಿಕೆ, ವಿಶ್ಲೇಷಣೆ ಮತ್ತು ಯಾಂತ್ರೀಕೃತಗೊಂಡ ಪ್ರಕ್ರಿಯೆಗಳಲ್ಲಿ ಸಹಾಯ ಮಾಡುತ್ತದೆ. ಡೇಟಾ ಸಮಗ್ರತೆ, ಭದ್ರತೆ ಮತ್ತು ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಪರಿಣಾಮಕಾರಿ ಡೇಟಾ ನಿರ್ವಹಣೆ ಅತ್ಯಗತ್ಯ. ಇದು ಡೇಟಾ ಸಂಗ್ರಹಣೆ, ಮರುಪಡೆಯುವಿಕೆ, ಕುಶಲತೆ ಮತ್ತು ಅನಧಿಕೃತ ಪ್ರವೇಶದಿಂದ ರಕ್ಷಣೆಯಂತಹ ಕಾರ್ಯಗಳನ್ನು ಒಳಗೊಂಡಿದೆ. ಸಾಫ್ಟ್ವೇರ್ ಅಭಿವೃದ್ಧಿಯಲ್ಲಿ ಡೆವಲಪರ್ಗಳು ಪ್ರಕ್ರಿಯೆಯ ಪ್ರತಿಯೊಂದು ಹಂತದಲ್ಲೂ ಡೇಟಾದೊಂದಿಗೆ ಕೆಲಸ ಮಾಡುತ್ತಾರೆ. ಅವರು ಡೇಟಾ ಮಾದರಿಗಳನ್ನು ವಿನ್ಯಾಸಗೊಳಿಸುತ್ತಾರೆ, ಡೇಟಾ ರಚನೆಗಳನ್ನು ಕಾರ್ಯಗತಗೊಳಿಸುತ್ತಾರೆ ಮತ್ತು ಡೇಟಾವನ್ನು ಪರಿಣಾಮಕಾರಿಯಾಗಿ ಪ್ರಕ್ರಿಯೆಗೊಳಿಸಲು ಮತ್ತು ಕುಶಲತೆಯಿಂದ ಕ್ರಮಾವಳಿಗಳನ್ನು ಬರೆಯುತ್ತಾರೆ. ಕೊನೆಯದಾಗಿ, ಡೇಟಾವು ಸಾಫ್ಟ್ವೇರ್ ಎಂಜಿನಿಯರಿಂಗ್ನ ಮೂಲಭೂತ ಅಂಶವಾಗಿದೆ. ಹೊಸತನವನ್ನು ಚಾಲನೆ ಮಾಡುತ್ತದೆ ಮತ್ತು ಶಕ್ತಿಯುತ ಮತ್ತು ಪರಿಣಾಮಕಾರಿ ಅಪ್ಲಿಕೇಶನ್ಗಳ ರಚನೆಯನ್ನು ಸಕ್ರಿಯಗೊಳಿಸುತ್ತದೆ. ದೃಢವಾದ ಸಾಫ್ಟ್ವೇರ್ ಪರಿಹಾರಗಳನ್ನು ನಿರ್ಮಿಸಲು ಡೆವಲಪರ್ಗಳಿಗೆ ಡೇಟಾವನ್ನು ಪರಿಣಾಮಕಾರಿಯಾಗಿ ಹೇಗೆ ನಿರ್ವಹಿಸುವುದು ಮತ್ತು ಬಳಸಿಕೊಳ್ಳುವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. ನಿಮಗೆ ಯಾವುದೇ ಇತರೆ ವಿಷಯಗಳ ಕುರಿತು ಮಾಹಿತಿ ಬೇಕಾದರೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಧನ್ಯವಾದ.